ವೆಲ್ಕಮ್ ಬ್ಯಾಕ್ ಟು ನಮ್ಮೂರು ಕರ್ಜೆ. ನಾನಿವತ್ತು ಕರ್ಜೆ ತಡಾಲಿನಲ್ಲಿ ನೆಲೆಸಿರುವ ಬ್ರಹ್ಮಸ್ಥಾನಕ್ಕೆ ಬಂದಿದೆ. ಇಲ್ಲಿ ನೆಲೆಸಿರುವ ದೈವಗಳ ಬಗ್ಗೆ ಹಾಗೆ ಇಲ್ಲಿನ ಇತಿಹಾಸ ಮತ್ತೆ ಸ್ಥಳದ ವಿಶೇಷತೆಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ನಮ್ಮ ಸ್ಥಳೀಯರಾದಂಥ ಸದಾಶಿವ ಶೆಟ್ಟರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸುವ. ಇದು ಬ್ರಹ್ಮ ಅಲ್ಲ? ಇದಂದ್ರೆ ಇಲ್ಲಿ ಬ್ರಹ್ಮ ಇಲ್ಲೇ ನೆಲೆಸದ್ದ ಅಥವಾ ಇದನ್ನ ನಂಬದ್ದ? ಇಲ್ಲೇ ನೆಲೆಸದಲ್ಲ? ನಮಗೆ ಇಲ್ಲಿ ಮೂಲಸ್ಥಾನ. ಇದು ಮೂಲಸ್ಥಾನ. ಈಗ ನಾಗರ ಪಂಚಮಿ ದಿನ ಇಲ್ಲಿ ಭಾರಿ ಜನ ಬರ್ತಾರಲ್ಲ? ಇಡೀ ಕುಟುಂಬ ಇಲ್ಲೇ ಬರ್ತಾರೆ. ಇಲ್ಲಿಗೆ ಯಾವ್ದೆಲ್ಲ ದೈವಗಳಿದ್ದ ಈಗ? ಇಲ್ಲಿ ಬ್ರಹ್ಮ, ನಾಗ, ರಕ್ತೇಶ್ವರಿ, ನಂದಿಕೇಶ್ವರ, ಕ್ಷೇತ್ರಫಲ, ಬೊಬ್ಬರ್ಯ, ಮಳಳ್ಳಿ ಬೊಬ್ಬರ್ಯ, ರಾವು, ಪಂಜುರ್ಲಿ, ಅಪ್ರಿ. ಈಗ ಇಲ್ಲಿ ಪೂಜೆ ಎಲ್ಲ ಯಾವ ತರ ನಡೀತಾ ಅಂದ್ರೆ ನೀವು ಸಂಕ್ರಮಣಕ್ಕೆ ತಿಂಗಳ ಪೂಜೆ, ಪ್ರತಿ ಸಂಕ್ರಮಣ ಪೂಜೆ, ಸಂಕ್ರಮಣದಿಂದ ಬೆಳಿಗ್ಗೆ ಪೂಜೆ. ಈಗ ನಾಗ ದೇವ್ರದ್ದೆಲ್ಲ ಈಗ ವರ್ಷಕ್ಕೊಂದ್ಸಲಿ ನಾಗರ ಪಂಚಮಿ ನಾಗನಿಗೂ ಪೂಜೆ ಮಾಡ್ತಾರೆ. ಪ್ರತಿ ಸಂಕ್ರಮಣದಿಂದ ನಾಗಂದು ಬ್ರಹ್ಮ ಎಲ್ಲ ಇದಕ್ಕೂ ನಾವು ಪಂಚಕಜ್ಜಾಯ ಮಾಡಿ ಇದು ಮಾಡಿ 19 ತೆಂಗಿನಕಾಯಿ ಬೇಕು ಒಂದು ಪೂಜೆಗೆ. ಎಲ್ಲ ಬಂಡ ಅಭಿಷೇಕ ನಾಗನಿಗೆ ಎಲ್ಲ ಮಾಡಿ. ಈಗ ನಾಗರ ಪಂಚಮಿ ದಿನ ಸಪರೇಟ್ ಆಗಿ ಮಾಡೋದಿಲ್ಲ ಅದಕ್ಕೀಗ? ಈಗ ನಾಗರ ಪಂಚಮಿ ಎಕ್ಸ್ಟ್ರಾ ಮಾಡಿ ಎಲ್ಲ ಬರ್ತಾರೆ. ಬೆಳಿಗ್ಗೆ ಫಸ್ಟಿಗೆ ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಪ್ಪದಲ್ಲ? ಇಲ್ಲಿ ಪೂಜೆ ಮುಗಿಸಿದ ಮೇಲೆ ಮತ್ತೆ ಎಲ್ಲ ಊರಿಗೆ ಹೋಗ್ಬೋದು ಅಂತಾರೆ. ಫಸ್ಟ್ ಇಲ್ಲಿ ಅದಕ್ಕೆ ಇಲ್ಲಿ ನಮ್ದು ಅಜ್ಜಿಲಿಂದ ಒಂದೆರಡು ಭಟ್ರು, ಒಂದು ವೈಲಾರ್, ಶಂಕರನಾರಾಯಣ ವೈಲಾಯ, ಅವರು ಮೇಯ್ನ್ ಪೂಜೆ ಅವರೇ ಬಂದು ಮಾಡ್ಕಿಲ್ಲ, ಬೇರೆ ಯಾರು ಬಂದು ಮಾಡುವಂಗಿಲ್ಲ. ಅವರು ಒಂದು ವೇಳೆ ಜನ ಮಾಡಿ ಬಿಟ್ರೆ ಅವರಿಗೆ ಅಜಿಲಿ ವಾರ್ಷಿಕ 22 ಏಪ್ರಿಲ್ 22ಕ್ಕೆ ವಾರ್ಷಿಕೋತ್ಸವ, ಅನ್ನದಾನ, ಮತ್ತು ಧಕ್ಕೆ ಬಲಿ, ಆಶ್ಲೇಷ ಬಲಿ ಇದೆಲ್ಲ ನಡೀತಲ್ಲ? ಬೆಳಿಗ್ಗೆ ಆಶ್ಲೇಷ ಬಲಿ, ಸಾಯಂಕಾಲ ಧಕ್ಕೆ ಬಲಿ, ದಮಾರು ಸೇವೆ. ಒಂದಿನ ಬಿಟ್ಟು ರಕ್ತಹಾರ ಇದಕ್ಕೆ ಭೋಗ 26ಕ್ಕೆ, 22ಕ್ಕೆ, 26 ಒಂದಿನ ಹೆಚ್ಚು ಕಡಿಮೆ ಅದು. ನಮ್ಮದು ಕೆಲವು ಸರ್ತಿ ಎಲ್ಲ ನಾಗನ ಕೆಲಸ ಎಲ್ಲ ಇದ್ದರೆ 22ಕ್ಕೆ 26ರೊಳಗೆ ಭೋಗ. ರಕ್ತಾರ ದೈವಗಳಿಗೆ ಒಂದೇ ದಿನ ಕೋಳಿ ಕೊಯ್ದು ಅಲ್ಲೇ ಇದು ಮಾಡಿ ಮಿಸಲಾಕಿ ಅಲ್ಲೇ ಎಲ್ಲರೂ ಒಟ್ಟು ಸೇರಿ ಊಟ ಮಾಡೋದು. ಅಂದ್ರೆ ನಿಮ್ಮ ಕುಟುಂಬದವರು ಹಾಗೆ ಊರಿನವರು ಎಲ್ಲರೂ ಕೂಡ ಬರ್ತಾರೆ ಅಲ್ಲೇ? ನಂಬಿದವರೆಲ್ಲ ತುಂಬಾ ಜನ ಇತ್ತಲ್ಲ. ಹೌದೌದು. ಈ ಜಾಗಿನವರು ಎಲ್ಲ ಭೂಮಿ ಎಲ್ಲ ಇತ್ತಲ್ಲ, ಅವರಿಗೂ ಎಲ್ಲ ಬ್ರಹ್ಮ ಅಂದ್ರೆ ಬಹಳ ಇದೆ. ರಕ್ತಾಹಾರ ಕೊಟ್ಟು ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಮಾಡೋದು. ಅದನ್ನ ಮನೆ ತಪ್ಪಂಗಿಲ್ಲ. ಇದೀಗ ಜೀರ್ಣೋದ್ಧಾರ ಎಷ್ಟು ಟೈಮ್ ಆಯ್ತು ಈಗ? 30 ವರ್ಷ ಆಯ್ತಾ? ಅಂದ್ರೆ ಇದು ಮುಂಚೆ ಹಾಳು ಬಿದ್ಕೊಂಡಿದ್ದು? ನಾವು ಒಂದು ಬಳಿಂದ ಆಚಿಂದ ಬಂದು ಒಂದು ಕೋಳಿ ಕೊಯ್ದು ಇಲ್ಲಿ ಹಾಕಿ ಹೇಳ್ಕೊಂಡು ಏನಾಗ್ತದೆ ಕ್ಷಮಿಸು ಅಂದರೆ ಜೀರ್ಣೋದ್ಧಾರ ಮಾಡುವ ತಾಕತ್ತಿಲ್ಲ ಆಗಲಿ ನಮಗೆ. ಎಲ್ಲರೂ ಒಟ್ಟ ಇಲ್ಲಲ್ಲ, ಕಡಿತದ್ರ ಮೇಲೆ ಎಲ್ಲರೂ ಒಬ್ಬೊಬ್ಬರಿಗೆ ಸ್ವಲ್ಪ ತೊಂದರೆಗಳು ಬಂದು ಅದ್ರ ಮೇಲೆ ಜೀರ್ಣೋದ್ಧಾರ ಕೊಡ್ತಾರೆ. ಈಗ ಮಾತ್ರ ಇದು ಜೀರ್ಣೋದ್ಧಾರ ಮಾಡಿ ಈ ಕುಟುಂಬ ಮತ್ತು ಊರಿನವರು ಎಲ್ಲರೂ ತುಂಬ ಇಂಪ್ರೂವ್ಮೆಂಟ್. ಇಲ್ಲಿ ನೆಲೆಸಿರುವಂತಹ ದೈವದೇವರುಗಳು ಇವರ ಕುಟುಂಬಕ್ಕೆ ಹಾಗೆ ಊರಿನವರಿಗೆ ಆರೋಗ್ಯ ಆಯುಷ್ಯ ಕೊಡ್ಲಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೈವದೇವರುಗಳ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಳ್ಳಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೇನೆ. ಇದಿಷ್ಟು ಮಾಹಿತಿಯಾಗಿ ಮಾಡಿರುವ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮ್ಮೂರು ಕರ್ಜೆ.